ಹಲೋ ಎವ್ರಿವನ್. ಗ್ರೂಪ್ ಸಿ ಎಕ್ಸಾಮ್ ಸೀರೀಸ್ ಕಂಟಿನ್ಯೂ ಮಾಡ್ತಾ ಇವತ್ತು ಸಬ್ಜೆಕ್ಟ್ ಕೋಡ್ 134 ಇದರಲ್ಲಿ ಇಂಗ್ಲೀಷ್ ನಾಲೆಜ್ ರಿಲೇಟೆಡ್ ಕ್ವೆಶನ್ಸ್ ನೋಡೋಣ. ಸೊ ಫಸ್ಟ್ ಏನಪ್ಪ ಇದೆ 36 to 38 questions. So you have to agree or disagree with the statement given as indicated in the bracket and choose the correct reply. ಅಂದರೆ ಅಗ್ರಿನಾ ಡಿಸಗ್ರೀನಾ ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ನೋಡಿ ನಾವು ಕರೆಕ್ಟಾಗಿರೋವಂಥ ಸ್ಟೇಟ್ಮೆಂಟ್ ಚೂಸ್ ಮಾಡಬೇಕಾಗತ್ತೆ. ಸೊ ದ ಡೌರಿ ವಿಲ್ ಸೂನ್ ಬಿ ಎ ಥಿಂಗ್ ಆಫ್ ದ ಪಾಸ್ಟ್ ಇನ್ ಅವರ್ ಕಂಟ್ರಿ. ಅಂದರೆ ಇದು ಡೌರಿ ಕೊಡುವಂಥ ಈ ವ್ಯವಸ್ಥೆ ಸದ್ಯದಲ್ಲೇ ಅಂದರೆ ಒಂದು ಮುಗಿದ ಅಧ್ಯಾಯ ಆಗುತ್ತೆ ಅನ್ನೋ ಥರ ಇದೆ ಸ್ಟೇಟ್ಮೆಂಟು. ಸೊ no it cannot, no it won't, no it does not, no it has not. ಸೊ ಯಾವ್ದು ಬೇಕಾಗುತ್ತೆ ನಮ್ಗೆ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತಪ್ಪ ಅಂತಂದರೆ ನೋಡಿ ಇಲ್ಲಿ ನೋ ಇಟ್ ವೋಂಟ್ ಅಂದರೆ ಫ್ಯೂಚರ್ನಲ್ಲಿ ಮಾತಾಡ್ತಾ ಇದ್ದೀವಲ್ವಾ. ಸೊ ಇಟ್ ವಿಲ್ ಸೂನ್ ಬಿ ಅಂತ. ಸೊ ಅದಕ್ಕೇ ನಾವು ಡಿಸಗ್ರಿ ನೋ ಇಟ್ ವೋಂಟ್, ಇಟ್ ವಿಲ್ ನಾಟ್ ಅನ್ನೋದನ್ನ ವೋಂಟ್ ಆಗುತ್ತೆ. ಓಕೆನಾ. ಸೊ ನೋ ಇಟ್ ವೋಂಟ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. It injures the girl's self-respect, puts her family to great financial strain and debases the man's attitude towards his wife. ಇದು ಡೌರಿ ರಿಲೇಟೆಡೇ. ಸೊ ಆಫ್ಕೋರ್ಸ್ ಹುಡುಗಿ ಫ್ಯಾಮಿಲಿ ಕಷ್ಟ ಆಗುತ್ತೆ, ಹುಡುಗಿ ಸೆಲ್ಫ್ ರೆಸ್ಪೆಕ್ಟ್ ಪ್ರಾಬ್ಲಮ್ ಆಗುತ್ತೆ ಅಲ್ವಾ. ಸೊ ಹೌದು ಅಗ್ರಿ ಮಾಡ್ತೀವಿ. ಎಸ್ ಇಟ್ ಡಸ್, ಎಸ್ ಇಟ್ ಈಸ್, ಎಸ್ ಇಟ್ ಹ್ಯಾಸ್, ಎಸ್ ಇಟ್ ಕೆನಾಟ್ ಅಲ್ಲ ಇದು. ಸೊ ಇದು ಆ್ಯಕ್ಚುಲಿ ಇಟ್ ಅಂತ ಬಂದಿರೋದ್ರಿಂದ ಥರ್ಡ್ ಪರ್ಸನ್ ಅಲ್ವಾ. ಸೊ ಎಸ್ ಇಟ್ ಡಸ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಡಸ್ ಅಲ್ವಾ, ಡೂ ಡಸ್ ಆಗುತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದಾಗ. ಸೊ ಎಸ್ ಇಟ್ ಡಸ್, ಹೌದು ಹರ್ಟ್ ಮಾಡುತ್ತದು ಅಂತ ಆಗುತ್ತೆ ಇದು ಆನ್ಸರು. ನೆಕ್ಸ್ಟು ವಾಟ್ ಅಬೌಟ್ ಪೇರೆಂಟ್ಸ್, ಪೊಲಿಟಿಷಿಯನ್ಸ್ ಆ್ಯಂಡ್ ಆಫೀಷಿಯಲ್ಸ್, ಶುಡ್ ದೇ ಆಲ್ಸೋ ಬಿಹೇವ್ ಪ್ರಾಪರ್ಲಿ. ಸೊ ಅವರು ಕೂಡ ಪ್ರಾಪರಾಗಿ ಬಿಹೇವ್ ಮಾಡಬೇಕಾ ಪೇರೆಂಟ್ಸು, ಪೊಲಿಟಿಷಿಯನ್ಸು ಮತ್ತು ಅಫಿಷಿಯಲ್ಸ್? ಅಫ್ಕೋರ್ಸ್ ಅಲ್ವಾ, ಅವರೆಲ್ಲ ಕರೆಕ್ಟಾಗಿ ಅದ್ರ ಮೇಲೆ ವರ್ಕ್ ಮಾಡಿದಾಗ ಅಷ್ಟೇ ಅದು ಆಗೋವಂಥದ್ದು. ಸೊ ಯಾವುದಾಗುತ್ತೆ ಇದರಲ್ಲಿ? ನೋ ದೇ ಕೆನಾಟ್ ಅಲ್ಲ, ಎಸ್ ದೇ ಕ್ಯಾನಾ, ಎಸ್ ದೇ ಮಸ್ಟಾ, ಎಸ್ ದೇ ಶುಡ್ಡಾ? ಇಲ್ಲಿ ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಬಂದು ಎಸ್ ದೇ ಶುಡ್. ಶುಡ್ ಅಂದರೆ ಹೌದು ಮಾಡಲೇಬೇಕು ಅವರು ಅನ್ನೋ ಥರ ಅರ್ಥ ಬರುತ್ತೆ. ಸೊ ಎಸ್ ದೇ ಶುಡ್ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದೇನಪ್ಪ ನೆಕ್ಸ್ಟ್ ಅಂದರೆ ಯು ಹ್ಯಾವ್ ಟು ಐಡೆಂಟಿಫೈ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸೆಂಟೆನ್ಸ್ ಔಟ್ ಆಫ್ ದೆಮ್. ಸೊ ಏನಿದು ಮೋಸ್ಟ್ ಅಪ್ರೋಪ್ರಿಯೇಟ್ ಸೆಂಟೆನ್ಸು? 4 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ನೋಡಬೇಕಾಗುತ್ತೆ. ಹಿ ಈಸ್ ಗಿಫ್ಟೆಡ್ ವಿತ್ ಎ ಟ್ಯಾಲೆಂಟ್ ಫಾರ್ ಪೇಂಟಿಂಗ್, ಹಿ ಈಸ್ ಗಿಫ್ಟೆಡ್ ಇನ್ ಎ ಟ್ಯಾಲೆಂಟ್ ಅಂತಿದೆ, ಹಿ ಈಸ್ ಗಿಫ್ಟೆಡ್ ಫಾರ್ ಎ ಟ್ಯಾಲೆಂಟು ಮತ್ತು ಅಂಡರ್ ಎ ಟ್ಯಾಲೆಂಟು. ಇದು ಯಾವುದೂ ಅಲ್ಲ, ನೀವು ಕೇಳಿರ್ತೀರ ಅನ್ಕೋತೀನಿ ಈ ಥರ ಸೆಂಟೆನ್ಸ್ನ. ಈಸ್ ಗಿಫ್ಟೆಡ್ ವಿತ್ ಇಟ್ ಅಂತೀವಿ, ಈಸ್ ಗಿಫ್ಟೆಡ್ ವಿತ್ ಅ ಟ್ಯಾಲೆಂಟ್ ಅಂತ. ಸೊ ವಿತ್ ಅನ್ನೋದೇ ಕರೆಕ್ಟ್ ಇದು. ಸೊ ಹಿ ಈಸ್ ಗಿಫ್ಟೆಡ್ ವಿತ್ ಎ ಟ್ಯಾಲೆಂಟ್ ಫಾರ್ ಪೇಂಟಿಂಗ್ ಅನ್ನೋದೇ ಕರೆಕ್ಟು. ನೆಕ್ಸ್ಟ್ ಕ್ವಶನ್, ಹಿ ಈಸ್ ವರ್ತಿ ಆಫ್ ಅವರ್ ರೆಫರೆನ್ಸಸ್ ಆ್ಯಂಡ್ ಎಸ್ಟೀಮ್. ಹಿ ಈಸ್ ವರ್ತಿ ಇನ್ ಅವರ್ ರೆಫರೆನ್ಸಸ್ ಆ್ಯಂಡ್ ಎಸ್ಟೀಮ್ ಇದೆ. ಹಿ ಈಸ್ ವರ್ತಿ ಅಪಾನ್ ಅವರ್ ರೆಫರೆನ್ಸ್ ಆ್ಯಂಡ್ ಎಸ್ಟೀಮ್, ಹಿ ಈಸ್ ವರ್ತಿ ಫಾರ್ ಅವರ್ ಅಂತಿದೆ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದು ಹಿ ಈಸ್ ವರ್ತಿ ಆಫ್ ಅವರ್, ಈಸ್ ವರ್ತಿ ಆಫ್ ಅವರ್ ರೆಫರೆನ್ಸ್ ಆ್ಯಂಡ್ ಎಸ್ಟೀಮ್. ನೆಕ್ಸ್ಟು ಇದು ಇಂಟ್ರೆಸ್ಟಿಂಗ್ ಇದೆ ನೋಡಿ. ನೈದರ್ ದ ಪ್ರಿನ್ಸಿಪಾಲ್ ಆರ್ ದ ಲೆಕ್ಚರರ್ ವರ್ ಪ್ರೆಸೆಂಟ್ ಅಟ್ ದ ಮೀಟಿಂಗ್. ಓಕೆನಾ. ಸೊ ನೈದರ್ ದ ಪ್ರಿನ್ಸಿಪಲ್ ಆರ್ ದಿ ಲೆಕ್ಚರರ್, ಫಸ್ಟ್ ಆಫ್ ಆಲ್ ಇದು ರಾಂಗು, ಯಾಕಂದರೆ ನೈದರ್ ಬಂದಮೇಲೆ ನಾರ್ ಅಂತ ಯೂಸ್ ಮಾಡ್ತೀವಲ್ವಾ. ಸೊ ನೈದರ್ ನಾರ್. ಓಕೆ, ಇದು ಮೂರಲ್ಲೂ ನೈದರ್ ನಾರ್ ಇದೆ. ನೋಡೋಣ ಇದು ಮೂರಲ್ಲಿ ಯಾವುದಾಗ್ಬೋದು ಅಂತ. ನೈದರ್ ದ ಪ್ರಿನ್ಸಿಪಲ್ ನಾರ್ ದ ಲೆಕ್ಚರರ್ಸ್ ವರ್ ಪ್ರೆಸೆಂಟ್ ಅಟ್ ದ ಮೀಟಿಂಗ್. ನೈದರ್ ದ ಪ್ರಿನ್ಸಿಪಲ್ ನಾರ್ ದ ಲೆಕ್ಚರರ್ಸ್ ವಾಸ್ ಪ್ರೆಸೆಂಟ್. ಇಲ್ಲಿ ಲೆಕ್ಚರರ್ಸ್ ಬಂದಿದೆ ಅಲ್ವಾ. ಸೊ ಹಾಗಾಗಿ ವಾಸ್ ಆಗಲ್ಲ, ಹ್ಯಾವ್ ಕೂಡ ಆಗಲ್ಲ, ಇದು ವರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಇದು ಬರೀ ಲೆಕ್ಚರರ್ ಅಂತಿದ್ರೆ ವಾಸ್ ಅಂತ ಹಾಕ್ಬೋದಿತ್ತು, ಯಾಕಂದರೆ ಪ್ರಿನ್ಸಿಪಾಲು ಒಬ್ಬರೇ ಲೆಕ್ಚರರು ಒಬ್ಬರೇ. ಸೊ ವಾಸ್ ಅಂತ ಬರೋದು. ಇಲ್ಲಿ ಇದು ಪ್ಲೂರಲ್ ಇರೋದ್ರಿಂದ ನೈದರ್ ದ ಲೆಕ್ಚರರ್ಸ್ ನೈದರ್ ದ ಪ್ರಿನ್ಸಿಪಲ್ ನಾರ್ ದಿ ಲೆಕ್ಚರರ್ಸ್ ವರ್ ಪ್ರೆಸೆಂಟ್. ಸೊ ಇಲ್ಲಿ ಪ್ಲೂರಲ್ ಇರೋದ್ರಿಂದ ಇಲ್ಲಿ ಪ್ಲೂರಲ್ ಹಾಕಬೇಕು. ಅದೇ ಇಲ್ಲಿ ನೈದರ್ ದ ಪ್ರಿನ್ಸಿಪಲ್ ನಾರ್ ದ ಲೆಕ್ಚರರ್ ಅಂತ ಇದ್ದರೆ ವಾಸ್ ಬಂದಿರ್ತಿತ್ತು. ಅರ್ಥ ಆಗ್ತಿದೆ ಅಲ್ವಾ ಡಿಫ್ರೆನ್ಸು? ನೆಕ್ಸ್ಟ್ ಕ್ವೆಶನ್, you must learn to adapt yourself to changing circumstances. You must learn to adapt yourself to changing circumstances. ಆ್ಯಕ್ಚುಲಿ ಇದೆರಡು ಸೇಮ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯು ಮಸ್ಟ್ ಲರ್ನ್ ಟು ಅಡಾಪ್ಟ್, ಎಲ್ಲನೂ ಆಲ್ಮೋಸ್ಟ್ ಸೇಮ್ ಇದೆ. ಇದು ನೋಡಿದ್ದು ಯು ಮಸ್ಟ್ ಲರ್ನ್ ಟು
ಅಡಾಪ್ಟ್ ಹಿಮ್ಸೆಲ್ಫ್ ಟು ಚೇಂಜಿಂಗ್ ಸರ್ಕಮ್ಸ್ಟೆನ್ಸು. ಯು ಮಸ್ಟ್ ಲರ್ನ್ ಅಂತ ಹೇಳ್ಬಿಟ್ಟು ಹಿಮ್ಸೆಲ್ಫ್ ಬರಲ್ಲ. ಯಾವಾಗ್ಲೂ ನೀವೇನು ಕಲಿಬೇಕು ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳೋದಲ್ವಾ. ಸೊ ಇದಂತೂ ರಾಂಗು. ಹಿಮ್ಸೆಲ್ಫ್ ಬಂದಿರೋದ್ರಿಂದ ಇದು ರಾಂಗು. ಇದು ಮೂರು ಓನ್ಲಿ ಸ್ಪೆಲ್ಲಿಂಗ್ ಡಿಫ್ರೆನ್ಸಸ್ ಇದೆ. ಸೊ ಸ್ಪೆಲ್ಲಿಂಗ್ ಕರೆಕ್ಟ್ ಸ್ಪೆಲ್ಲಿಂಗ್ನ ಚೂಸ್ ಮಾಡಬೇಕಾಗತ್ತೆ ಅಷ್ಟೇ. ಅದರಲ್ಲಿ ಅಡಾಪ್ಟ್ ಅನ್ನೋದು ಕರೆಕ್ಟ್ ಸ್ಪೆಲ್ಲಿಂಗು ADAPT. ಸೊ ಯು ಮಸ್ಟ್ ಲರ್ನ್ ಟು ಅಡಾಪ್ಟ್ ಯುವರ್ ಸೆಲ್ಫ್ ಟು ಚೇಂಜಿಂಗ್ ಸರ್ಕಮ್ಸ್ಟೆನ್ಸಸ್. ಸೊ ನಿಮ್ಮ ಸುತ್ತಮುತ್ತ ಏನೇನು ಸರ್ಕಮ್ಸ್ಟೆನ್ಸ್ ಚೇಂಜ್ ಆಗ್ತಿರುತ್ತೋ ಅದಕ್ಕೆಲ್ಲ ನೀವು ಅಡಾಪ್ಟ್ ಆಗೋದನ್ನು ಕಲಿಬೇಕು ಅನ್ನೋ ಮೀನಿಂಗ್ ಬರುತ್ತೆ. ನೆಕ್ಸ್ಟು 43 to 46 ಆ್ಯಂಟೋನಿಮ್ಸ್ ಅಂದರೆ ಅಪೋಸಿಟ್ ಮೀನಿಂಗ್ ಇರುವಂಥದ್ದು. ವ್ಯಾಕ್ಸ್, ವೇನ್, ನಿಯರ್, ವೈನ್ ಮತ್ತು ವೀನ್. ಏನಿದ್ರು ಇದರ ಅರ್ಥಗಳಂದರೆ ವ್ಯಾಕ್ಸ್ಗೆ ಅಪೋಸಿಟು ವೇನ್ ಅಂತ. ಏನಪ್ಪ ಇದ್ರ ಅರ್ಥ ಅಂದರೆ ವ್ಯಾಕ್ಸಿಂಗ್ ಅಂತಂದರೆ ಮೀನಿಂಗ್ ಇಟ್ಸ್ ಗೆಟಿಂಗ್ ಬಿಗ್ಗರ್. ಈಗ ಚಂದ್ರಗೆ ಹೇಳ್ತಾರೆ ನೋಡಿ, ಅಮಾವಾಸ್ಯೆ ಆದಮೇಲೆ ಚಂದ್ರ ದೊಡ್ಡದಾಗ್ತಾ ಹೋಗ್ತಾನಲ್ಲ ಅದನ್ನು ವ್ಯಾಕ್ಸಿಂಗ್ ಅಂತೀವಿ. ಮತ್ತು ಪೌರ್ಣಮಿ ಆದಮೇಲೆ ಚಂದ್ರ ಚಿಕ್ಕದಾಗ್ತಾ ಬರ್ತಾನಲ್ಲ ಅದನ್ನು ವೀನಿಂಗ್ ಅಂತೀವಿ. ಸೊ ವ್ಯಾಕ್ಸ್ ಮತ್ತು ವೇನಿಂಗ್ ಅಂತೀವಿ. ಸೊ ವ್ಯಾಕ್ಸ್ ಮತ್ತು ವೇನು ಅಪೋಸಿಟ್ ವರ್ಡ್ಸ್ ಆಗುತ್ತೆ. ಪ್ಲೆಬೇನ್ಗೆ ಯಾವುದು ಅಪೋಸಿಟ್ ವರ್ಡ್ ಅಂತ. ಸೊ ಪ್ಲೆಬೇನ್ಗೆ ಆ್ಯಕ್ಚುಲಿ ನೋಡಿ, ಪ್ಲೆಬೇನ್ ಅಂದರೆ ಏನಪ್ಪ ಅಂದರೆ ದಿ ಲೋಯರ್ ಕ್ಲಾಸ್ ಆಫ್ ಅನ್ ಫಾರ್ಮರ್ಸ್. ಓಕೆನಾ. ಸೊ ಲೋಯರ್ ಕ್ಲಾಸ್ ಫಾರ್ಮರ್ಸ್ನ ಪ್ಲೆಬೇನ್ ಅಂತ ಕರಿತಿದ್ರು. ಅದೇ ಇಲ್ಲಿ ಆ್ಯಂಡ್ ಅರಿಸ್ಟೋಕ್ರಾಟ್ ಈಸ್ ಸಮ್ವನ್ ಹೂಸ್ ಫ್ಯಾಮಿಲಿ ಹ್ಯಾಸ್ ಎ ಹೈ ಸೋಷಿಯಲ್ ರ್ಯಾಂಕ್. ಸೊ ಇವರೊಂಥರ ಅಂದರೆ ಲೈಕ್ ಈಗ ಕೆಲಸ ಮಾಡೋ ಅಂಥ ಜನಾಂಗದವ್ರು ಇವರು. ಕೂಲಿ ಮಾಡಿ ರೈತರ ಥರ ಅಥವಾ ಲೈಕ್ ಒಂದು ಮನೆಯಲ್ಲಿ ಹೋಗಿ ಅವ್ರ ಜಮೀನಲ್ಲಿ ಕೆಲಸ ಮಾಡ್ತಾರಲ್ವ ಆ ಥರ ಇವರು ಈಗ ಜಮೀನ್ದಾರ ಟೈಪ್ ಇರ್ತಾರಲ್ಲ. ಸೊ ಅವರೇ ಹೋಗಿ ಅವರು ಬೇರೆಯವ್ರಿಗೆ ಅವ್ರ ಜಮೀನಲ್ಲಿ ಕೆಲಸ ಮಾಡೋ ಕೊಟ್ಟು ಕೂಲಿ ಕೊಟ್ಟು ಮಾಡ್ತಾರಲ್ಲ. ಸೊ ಆ ಥರ ಫ್ಯಾಮಿಲಿನ ಅರಿಸ್ಟೋಕ್ರಾಟ್ ಅಂತೀವಿ. ಸೊ ಇದೆರಡು ಅಪೋಸಿಟ್ ಮೀನಿಂಗ್ ಇರುವಂಥ ವರ್ಡ್ಸ್ ಆಗುತ್ತೆ. ನೆಕ್ಸ್ಟು ಹ್ಯಾಕ್ನೈಡ್ಗೆ ಏನು ಅಪೋಸಿಟ್ ಆಗುತ್ತೆ? ಹ್ಯಾಕ್ನೈಡ್ ಅಂದರೆ ಏನಪ್ಪ ಅಂದರೆ ಲ್ಯಾಕಿಂಗ್ ಇನ್ ಫ್ರೆಶ್ನೆಸ್ ಆರ್ ಒರಿಜಿನಾಲಿಟಿ. ಅಂದರೆ ಒರಿಜಿನಲ್ ಅಲ್ಲ ಇದು. ಹ್ಯಾಕ್ನೈಡ್ ಅಂದರೆ ಸುಮ್ಮನೆ ಯಾವುದೋ ಕದ್ದಿರೋ ಅಂಥ ಇನ್ಫಾರ್ಮೇಷನು ಅಥವಾ ಕಾಪಿ ಮಾಡಿರೋಂಥ ಇನ್ಫಾರ್ಮೇಷನು. ಅದೇ ಇಲ್ಲಿ ನೋಡಿ. ಮತ್ತು ಪ್ರೊಸೈಕ್ ಅಂದರೆ ಏನರ್ಥ? ಪ್ರೊಸೈಕ್ ಅಂದರೆ ಲ್ಯಾಕಿಂಗ್ ಇಮ್ಯಾಜಿನೇಟಿವ್ನೆಸ್ ಆರ್ ಒರಿಜಿನಾಲಿಟಿ. ಸೊ ಈಕ್ವಲ್ ಮೀನಿಂಗ್ ಆಗೋಗುತ್ತೆ ಇದೆರಡೂ. ಹಮ್ರಡಮ್ ಅಂದರೆ ಮೊನೋಟಮಸ್ ಆರ್ ಟೀಡಿಯಸ್ ಟಾಕ್. ಇದಂದರೆ ಒಂದೇ ಥರ ಮಾಡಿದ್ದೇ ಮಾಡ್ತಿರ್ತೀವಲ್ಲ ಅದಕ್ಕೆ ಹಮ್ಡ್ರಮ್ ಅಂತೀವಿ. ನೆಕ್ಸ್ಟು ಲೊಕ್ಯಾನಿಕ್ ಅಂತಂದರೆ ಏನಪ್ಪ ಅಂದರೆ ಆಫ್ ಎ ಪರ್ಸನ್ ಸ್ಪೀಚ್ ಆರ್ ರೈಟಿಂಗ್ ಯೂಸಿಂಗ್ ವೆರಿ ಫ್ಯೂ ವರ್ಡ್ಸ್. ಓಕೆನಾ. ಅಂದರೆ ತುಂಬ ಕಮ್ಮಿ ವರ್ಡ್ ಯೂಸ್ ಮಾಡಿಕೊಂಡು ಮಾತಾಡೋವಂಥದ್ದು ಅಥವಾ ಬರೆಯುವಂಥದ್ದನ್ನು ಲೊಕ್ಯಾನಿಕ್ ಅಂತೀವಿ. ಇದು ಯಾವುದೂ ಇದಕ್ಕೆ ಅಪೋಸಿಟ್ ಆಗಲ್ಲ. ಅದೇ ನೋಡಿ, ಇದೇನಿದು ಹ್ಯಾಕ್ನೈಡ್ ಅಂದರೆ ಏನು ಫ್ರೆಶ್ ಒರಿಜಿನಲ್ ಇನ್ಫಾರ್ಮೇಷನ್ ಇಲ್ಲದೆ ಇರೋದು. ಅದೇ ಇಮ್ಯಾಜಿನೇಟಿವ್ ಅನ್ನೋದಕ್ಕೆ ಅಪೋಸಿಟ್ ಆಗುತ್ತೆ. ಅಂದರೆ ಕ್ರಿಯೇಟಿವ್ ಅನ್ನೋ ಥರ ಬರುತ್ತಿದ್ಲಿ, ಆಯಿತಾ. ಅಂದರೆ ಹೊಸದಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡುವಂಥದ್ದು. ಸೊ ಇದೇ ನಿಮಗೆ ಅಪೋಸಿಟ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನು, ಆಬ್ಲಿಟ್ರೇಟ್ಗೆ ಯಾವುದು ಅಪೋಸಿಟ್ ಆಗುತ್ತೆ? ಆಬ್ಲಿಟ್ರೇಟ್ ಅಂದರೆ ಏನಪ್ಪ ಅಂತಂದರೆ ಅಳಿಸ್ ಹಾಕು ಅನ್ನೋ ಥರ. ಸೊ ಅದಕ್ಕೆ ಏನಾಗುತ್ತೆ ಆ್ಯಕ್ಚುಲಿ ಆಪೋಸಿಟು? ರೂಪಿಸು, ನಾಶ ಮಾಡು, ಹೊರಹಾಕು. ಮತ್ತು ಡಿಲೀಟ್ ಅಂದರೆ ಅದನ್ನು ಕಂಪ್ಲೀಟಾಗಿ ತೆಗೆದೇ ಬಿಡು ಅಂತ. ಡಿಲೀಟ್ ಅನ್ನೋದೆಲ್ಲ ಈಕ್ವಲ್ ಮೀನಿಂಗ್ ಬರೋವಂಥದ್ದು ಆಗ್ಬಿಡುತ್ತೆ. ಅದೇ ಎಕ್ಸ್ಪಂಜ್ ಅಂದರೆ ಹೊರಗಡೆ ಹಾಕೋದು, ಅದೂ ಅಲ್ಲ, ಇದು ನಾಶನೇ ಮಾಡುವಂಥದ್ದು. ಬಟ್ ಅದಕ್ಕೆ ಆಪೋಸಿಟು ಫಾರ್ಮ್ಯುಲೇಟ್ ಆಗುತ್ತೆ, ಅಂದರೆ ರೂಪಿಸು ಅಂತಲ್ವ ಅರ್ಥ. ಸೊ ಆಬ್ಲಿಟರೇಟ್ಗೆ ಯಾವುದು ಈಕ್ವಲ್ ಮೀನಿಂಗು? ಫಾರ್ಮ್ಯುಲೇಟ್ ಆಗುತ್ತೆ. ಸಾರಿ, ಆಪೋಸಿಟ್ ಮೀನಿಂಗ್, ಈಕ್ವಲ್ ಅಲ್ಲ. ನೆಕ್ಸ್ಟ್ ಕ್ವೆಶನ್ 47 to 50. ಇಲ್ಲೇನಪ್ಪ ಅಂತಂದರೆ ಚೂಸ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಫಾರ್ ದಿ ಅಂಡರ್ಲೈಡ್ ಇಡಿಯಮ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಅರ್ಥ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗು ಯಾವುದು ಅಂತ ನೋಡಬೇಕಾಗುತ್ತೆ. ಸೊ ದ ಬಿಲೀಫ್ ಇನ್ ವಿಚ್ಕ್ರಾಫ್ಟ್ ಈಸ್ ಲೂಸಿಂಗ್ ಗ್ರೌಂಡ್. ಏನೀಗಂದರೆ ಅರ್ಥ? ಸೊ ಲೆಸ್ ಅಕ್ಸೆಪ್ಟಬಲ್ ಆರ್ ಲೆಸ್ ಪವರ್ಫುಲ್ ಅಂತನಾ, ಲಾಸ್ಟ್ ಅರ್ತ್ ಅಂತನಾ? ಲೂಸಿಂಗ್ ಗ್ರೌಂಡ್ ಅಂದರೆ ನೋಡಿ, ಆ್ಯಕ್ಚುಲಿ ಇಲ್ಲಿ ನೋಡಿ, ವಿಚ್ಕ್ರಾಫ್ಟ್ ಅಂತಂದರೆ ವಾಮಾಚಾರ ಅಂತ. ಸೊ ವಾಮಾಚಾರದ ಬಗ್ಗೆ ನಮಗೆ ಏನಾಗ್ತಾ ಇದೆ? ಈಸ್ ಲೂಸಿಂಗ್ ಗ್ರೌಂಡ್ ಅಂದರೆ ಏನರ್ಥ? ನಮಗೆ ಲೆಸ್ ಅಕ್ಸೆಪ್ಟಬಲ್ ಆರ್ ಲೆಸ್ ಪವರ್ಫುಲ್ ಬರ್ತಾ ಅದರದ್ದು ಪವರ್ ಅಂದರೆ ಪವರ್ಫುಲ್ ಅಷ್ಟಿಲ್ಲ, ಅಷ್ಟು
ನಂಬ್ತಾ ಇಲ್ಲ ಜನ ಅನ್ನೋ ಥರ ಅರ್ಥ ಬರುತ್ತೆ. ಸೊ ಅದು ಎಕ್ಸಾಕ್ಟ್ ಮೀನಿಂಗ್ ಬರಲ್ಲ. ಲೂಸಿಂಗ್ ಗ್ರೌಂಡ್ ಅಂತಂದರೆ ಲಾಸ್ಟ್ ಅರ್ಥ, ಆ ಥರ ಎಕ್ಸಾಕ್ಟ್ ಮೀನಿಂಗ್ ಬರಲ್ಲ. ಆದರೆ ಇನ್ನರ್ ಮೀನಿಂಗ್ ಬಂದು ಲೆಸ್ ಅಕ್ಸೆಪ್ಟಬಲ್ ಆರ್ ಲೆಸ್ ಪವರ್ಫುಲ್ ಅಂತ. ವಿಚ್ ಕ್ರಾಫ್ಟ್ ಅಂತಂದರೆ ವಾಮಾಚಾರ ಮಾಡ್ತಾರಲ್ಲ ಅದನ್ನು ವಿಚ್ ಕ್ರಾಫ್ಟ್ ಅಂತಾರೆ. ಸೊ ನೆಕ್ಸ್ಟು, the controversy is likely to create bad blood between the two communities. ಈ ಕಾಂಟ್ರವರ್ಸಿಗಳಿರುತ್ತಲ್ಲ ಇದೆಲ್ಲ ಏನಾಗ್ತಿದೆ, ಇಸ್ ಲೈಕ್ಲಿ ಟು ಕ್ರಿಯೇಟ್ ಬ್ಯಾಡ್ ಬ್ಲಡ್. ಬ್ಯಾಡ್ ಬ್ಲಡ್ ಅಂದ್ರೇನು, ಕೆಟ್ಟ ರಕ್ತ ಅಂತ ಬರುತ್ತಾ ಅಲ್ಲ. ಅದರ ಅರ್ಥ ಏನು, ಒಂಥರ ವೈಮನಸ್ಯಗಳು ಬರ್ತಾ ಇದೆ, ಮನಸ್ಸು ಸರಿ ಇರಲ್ಲ ಅನ್ನೋ ಅರ್ಥ ಬರುತ್ತೆ. ಸೊ ಅಂದರೆ ಇಲ್ ಫೀಲಿಂಗ್, ಒಂಥರ ಕೆಟ್ಟ ಭಾವನೆ, ಕೆಟ್ಟ ಪರಿಸ್ಥಿತಿಗಳನ್ನ ಬರೆಸ್ತಾ ಇದೆ ಅದು ಅನ್ನೋ ಅರ್ಥ ಬರುತ್ತೆ. ಎರಡು ಕಾಂಟ್ರವರ್ಸಿಗಳು ಬರುತ್ತಲ್ಲ ಎರಡು ಕಮ್ಯುನಿಟಿ ಮಧ್ಯೆ, ಅದು ಒಂಥರ ಇಲ್ ಫೀಲಿಂಗ್ನ ಬರೆಸ್ತಾ ಇದೆ ಅನ್ನೋ ಅರ್ಥ ಆಗುತ್ತೆ ಅದು. He is not a great lawyer but he has the gift of the gab. gift of the gab ಅಂದ್ರೇನು, ಅವನೇನು ದೊಡ್ಡ ಲಾಯರ್ ಅಲ್ಲ, ಬಟ್ ಅವನಿಗೆ he has gift of the gab ಅಂತಂದರೆ ಏನಪ್ಪ ಅರ್ಥ ಅಂದರೆ ಟ್ಯಾಲೆಂಟ್ ಫಾರ್ ಸ್ಪೀಕಿಂಗ್. ಅಂದರೆ ಅವನಿಗೆ ತುಂಬ ಅಂದರೆ ವಾಕ್ಚಾತುರ್ಯ ಅಂತ ನೋಡಿ, ಅವ್ನಿಗೊಂಥರ ಮಾತಾಡೋ ಕಲೆ ಗೊತ್ತಿದೆ. ಅವನೇನು ದೊಡ್ಡ ಲಾಯರ್ ಅಲ್ಲ, ಬಟ್ ಅವನಿಗೆ ಚೆನ್ನಾಗಿ ಮಾತಾಡೋಕೆ ಗೊತ್ತು ಅನ್ನೋ ಅರ್ಥ ಬರುತ್ತೆ ಈ ಇಡಿಯಮ್ದು ಗಿಫ್ಟ್ ಆಫ್ ಗ್ಯಾಬ್ ಅಂದರೆ. ದಿಸ್ ಈಸ್ ಮೋರ್ ದ್ಯಾನ್ ಫ್ಲಶ್ ಆ್ಯಂಡ್ ಬ್ಲಡ್ ಕ್ಯಾನ್ ಎಂಡ್ಯೂರ್. ಅಂದರೆ ಒಂಥರ ಇದು ಒಂಥರ ಫ್ಲೆಶ್ ಆ್ಯಂಡ್ ಬ್ಲಡ್ ಅಂದರೆ ಏನೋ, ಅಫ್ಕೋರ್ಸ್ ಬಾಡಿ ಮೇಡ್ ಅಪ್ ಆಫ್ ಫ್ಲೆಶ್ ಆ್ಯಂಡ್ ಬ್ಲಡ್ ಅಲ್ವಾ. ಅಂದರೆ ನಿಮಗೆ ಅದಕ್ಕೂ ಮೀರಿದ್ದಿದು ಅನ್ನೋ ಥರ ಒಂದು ಯಾವುದೋ ಒಂದು ಸಿವಿಯರ್ ಪೇಯ್ನೋ ಅಥವಾ ತುಂಬ ಸಂತೋಷನೋ ಹೇಳಬೇಕಾದಾಗ ದಿಸ್ ಈಸ್ ಮೋರ್ ದ್ಯಾನ್ ಫ್ಲಶ್ ಆ್ಯಂಡ್ ಬ್ಲಡ್ ಕ್ಯಾನ್ ಎಂಡ್ಯೂರ್. ಫ್ಲಶ್ ಆ್ಯಂಡ್ ಬ್ಲಡ್ ಅಂತಂದರೆ ಹೋಲ್ ಬಾಡಿ ಅಂತ ಅರ್ಥ. ಅಂದರೆ ಇದೊಂಥರ ನಮ್ಮ ಶರೀರಕ್ಕೂ ಮಿಗಿಲಾದ್ದು ಇದು ಆ ಫೀಲು ಅನ್ನೋ ಥರ, ಓಕೆನಾ. ಸೊ ಫ್ಲಶ್ ಆ್ಯಂಡ್ ಬ್ಲಡ್ ಅಂದ್ರೆ ಅರ್ಥ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಅಂತನೂ ಅಲ್ಲ, ಹ್ಯೂಮನ್ ನೇಚರ್ ಅಲ್ಲ, ಹೋಲ್ ಬಾಡಿ, ನಿಮಗೆ ಆ ಫಿಸಿಕಲ್ ಬಾಡಿನ ಮೀರಿದ್ದದು ಪೇಯ್ನು ಅನ್ನೋ ಥರ. ನೆಕ್ಸ್ಟು 51 to 54 ಸಿನಾನಿಮ್ಸ್ ಇದೆ, ನೋಡೋಣ. ಸಮ್ ಆಫ್ ಅವರ್ ಲೀಡರ್ಸ್ ಕ್ಯಾರಿ ದೆಮ್ಸೆಲ್ಸ್ ವಿತ್ ಎ ಗ್ರೇಟ್ ಪೆನಾಚ್. ಪೆನಾಚ್ ಅಂದ್ರೇನು ನೋಡೋಣ ಏನಿದೆ ಅಂತ. ಸೊ ಪೆನಾಶ್ ಬೇರೆ ಇದೆಲ್ಲದಕ್ಕೂ ಅರ್ಥ ನೋಡಿ. ವಿಸ್ಡಮ್ ಅಂದರೆ ಗೊತ್ತು, ಬುದ್ಧಿವಂತಿಕೆ. ಆರೋಗ್ಯನ್ಸ್ ಅಂದರೆ ದುರಹಂಕಾರ. ಮತ್ತು ಸ್ನಾಬಿಶ್ನೆಸ್ ಅಂದರೆ ಹಿ ಥಿಂಕ್ಸ್ ಹಿ ಈಸ್ ಬೆಟರ್ ದ್ಯಾನ್ ಮೋಸ್ಟ್ ಆಫ್ ಅದರ್. ಬೇರೆ ಎಲ್ಲರಿಗಿಂತ ನಾನೇ ಸುಪೀರಿಯರ್ ಅನ್ನೋ ಫೀಲಿಂಗ್ ಇರೋದನ್ನ ಈ ಥರ ಕರಿತೀವಿ. ಬಟ್ ಲೈಕ್ ಈಕ್ವಲ್ ಮೀನಿಂಗು ಏನಪ್ಪ ಸಿನಾನಿಮ್ ಅಂದರೆ ಪೆನಾಶ್ ಅಂದರೆ ಸ್ಟೈಲ್ ಅಂತ. ಅಂದರೆ ಸಮ್ ಆಫ್ ಅವರ್ ಲೀಡರ್ಸ್ ಕ್ಯಾರಿ ದೆಮ್ಸೆಲ್ಸ್ ವಿತ್ ಎ ಗ್ರೇಟ್ ಸ್ಟೈಲ್ ಅನ್ನೋ ಅರ್ಥ ಬರುತ್ತದು. ಸೊ ಸ್ಟೈಲ್ ಅನ್ನೋದಿಲ್ಲಿ ಸಿನಾನಿಮ್ ಆಗುತ್ತೆ. ನೆಕ್ಸ್ಟು, ಅವರ್ ಆಟ್ ಟು ಬಿ ಅವೇರ್ ಆಫ್ ದಿ ರಾಮಿಫಿಕೇಶನ್ ಆಫ್ ಯುವರ್ ಸ್ಪೀಚ್. ರಾಮಿಫಿಕೇಶನ್ ಫಸ್ಟ್ ಆಫ್ ಆಲ್ ಇದು ಔಟ್ ಅಂದ್ರೇನು, OUGHT, ಇಟ್ಸ್ ಯುವರ್ ಡ್ಯೂಟಿ ಅನ್ನೋ ಅರ್ಥ ಬರುತ್ತೆ. ಸೊ ಅದು ನಮ್ಮ ಡ್ಯೂಟಿ ಏನದು, ಟು ಬಿ ಅವೇರ್ ಆಫ್ ದಿ ರಾಮಿಫಿಕೇಶನ್ ಆಫ್ ಯುವರ್ ಸ್ಪೀಚ್. ಅಂದರೆ ನೀನೇನು ಮಾತಾಡ್ತೀಯೋ ಅದರ ಆಗು ಹೋಗುಗಳ ಬಗ್ಗೆ ನಿನಗೆ ಗಮನ ಇರಬೇಕು ಅನ್ನೋ ಅರ್ಥ ಇದು. ಸೊ ರಾಮಿಫಿಕೇಶನ್ ಅಂದರೆ ಏನಪ್ಪ ಅಂತಂದರೆ ಈ ಪದದ ಅರ್ಥ ಎ ಕಾಂಪ್ಲೆಕ್ಸ್ ಆರ್ ಅನ್ವೆಲ್ಕಮ್ ಕಾನ್ಸಿಕ್ವೆನ್ಸಸ್. ಅಂದರೆ ನೀನು ಅದರಿಂದ ಆಗೋ ದುಷ್ಪರಿಣಾಮಗಳು, ಅದ್ರ ಬಗ್ಗೆ ನೀನು ಏನೋ ಒಂದು ಮಾತಾಡ್ತಿದ್ಯಾ ಅಂತಂದರೆ ಅದರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ಗಮನ ಇರಬೇಕು. ಸೊ ಮ್ಯಾಟರು ಅಲ್ಲ, ಸ್ಟ್ರೆಂತು ಅಲ್ಲ, ವ್ಯಾಲ್ಯೂನೂ ಅಲ್ಲ, ಅದಕ್ಕೆ ಕರೆಕ್ಟ್ ಸಮಾನಾರ್ಥಕ ಪದ ಕಾನ್ಸಿಕ್ವೆನ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವೆಶನು, ಹಿಸ್ ಸಿಂಗಿಂಗ್ ಹ್ಯಾಡ್ ಎ ಸೊಪೋರಿಫಿಕ್ ಎಫೆಕ್ಟ್ ಆನ್ ದಿ ಆಡಿಯನ್ಸ್. ಏನು ಸೊಪೋರಿಫಿಕ್ ಎಫೆಕ್ಟು? ಸೊ ಸೂಥಿಂಗ್ ಇನ್ ಫಸ್ಟ್ ಈ ಪದಗಳ ಅರ್ಥ ನೋಡೋಣ. ಸೂಥಿಂಗ್ ಅಂದರೆ ಗೊತ್ತಲ್ವ, ಹಿತವಾದಂಥ ಒಂದು ಎಫೆಕ್ಟ್ ಇತ್ತ. ಪೇಯ್ನ್ಫುಲ್ಲ, ತುಂಬ ಪೇಯ್ನ್ ಆಗೋವಂಥ ಎಫೆಕ್ಟ್. ಅಗೋನಿಷಿಂಗ್ ಅಂದರೆ ಸಂಕಟ ಪಡೋವಂಥದ್ದು ಅಂತ. ಇಂಡ್ಯೂಸಿಂಗ್ ಡ್ರೌಸಿನೆಸ್ ಅಂದರೆ ನಿದ್ದೆ ಬರೆಸೋ ಅಂತ. ಸೊ ಸೊಪೋರಿಫಿಕ್ ಅಂದರೆ ನಿದ್ದೆ ಬರೆಸೋವಂಥ ಎಫೆಕ್ಟ್ ಇತ್ತು, ಅಂದರೆ ಕೈಂಡ್ ಆಫ್ ಲಾಲಿ ಹಾಡ್ತಾರ. ಈ ಸಿಂಗಿಂಗ್ ಹ್ಯಾಡ್ ಎ ಸೊಪೋರಿಫಿಕ್ ಎಫೆಕ್ಟ್ ಆನ್ ದಿ ಆಡಿಯನ್ಸ್. ಅವ್ನು ಹಾಡು ಕೇಳ್ತಾ ನಿದ್ದೆ ಬರೋಷ್ಟು ಚೆನ್ನಾಗಿತ್ತು ಅವ್ನು ಹಾಡು ಅಂತ ಅರ್ಥ ಬರ್ತೀವಿ. ಸೊ ಸೊಪೋರಿಫಿಕ್ಕಿಗೆ ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವೆಶನು, ಇಟ್ ವಾಸ್ ಸಜೆಸ್ಟೆಡ್ ದ್ಯಾಟ್ ರೆಸಿಡೆಂಟ್ಸ್ ಇನ್ ದಿ ವಿಸಿನಿಟಿ ಶುಡ್ ಎಸ್ಚ್ಯೂ ಮೀಟ್ ಡ್ಯೂರಿಂಗ್ ದಿ ಫೆಸ್ಟಿವಲ್. ಸೊ ಏನು ಸಜೆಸ್ಟ್ ಮಾಡಿದ್ರು ಅಂದರೆ ಅಲ್ಲಿರೋ ರೆಸಿಡೆಂಟ್ಸ್ ಎಲ್ಲರೂ ಇನ್ ದ ವಿಸಿನಿಟಿ ಅಂದರೆ ಅಕ್ಕಪಕ್ಕ ಇರೋವಂಥ ಪ್ರದೇಶ. ವಿಸಿನಿಟಿ ಅಂದರೆ ನೋಡಿ ಸುತ್ತಮುತ್ತಲ ಪ್ರದೇಶ ಅಂತ, ಓಕೆನಾ. ವಿಸಿನಿಟಿ ಶುಡ್ ಎನ್ಶ್ಯೂ ಮೀಟ್ ಡ್ಯೂರಿಂಗ್ ದಿ ಫೆಸ್ಟಿವಲ್. ಏನಂತ ಜನರಲಿ ಹೇಳಿರ್ತಾರೆ, ಫೆಸ್ಟಿವಲ್ ಟೈಮ್ನಲ್ಲಿ ಮೀಟ್ನ ಆಕ್ಸೆಪ್ಟ್ ಅಂತ ಅಂತೂ ಹೇಳಿರಲ್ಲ, ರಿಜೆಕ್ಟ್ ಅಲ್ಲಿ ಸರಿಯಾಗಿ ಪದ ಸೂಟ್ ಆಗಲ್ಲ,
ಸರ್ವು ಆಗಲ್ಲ, ಸರ್ವ್ ಮಾಡಲ್ಲ, ಫೆಸ್ಟಿವಲ್ ಅಲ್ವಾ ಅದು. ಸೊ ಅಬ್ಸ್ಟ್ರೈನ್ ಫ್ರಮ್, ದೂರವಿರಿ. ಸೊ ಏನಂತ ಹೇಳಿರ್ತಾರೆ, ಎಲ್ಲ ಸುತ್ತಮುತ್ತಲ ಪ್ರದೇಶದಲ್ಲಿ, ಯಾಕಂದರೆ ಸುತ್ತಮುತ್ತಲ ಪ್ರದೇಶ ಬಂದಿರೋದ್ರಿಂದ ಸರ್ವ್ ಅಂತ ಬರಲ್ಲ. ಸೊ ಆ ಸುತ್ತಮುತ್ತಲ ಪ್ರದೇಶ ಮೀಟು ದೂರ ಇರಬೇಕಲ್ಲೆಲ್ಲ ಇಂದ, ಅಂದರೆ ಫೆಸ್ಟಿವಲ್ ಇರೋದ್ರಿಂದ ಯಾರೂ ತರಬಾರ್ದು ಅನ್ನೋ ಅರ್ಥದಲ್ಲಿ. ಸೊ ಅಬ್ಸ್ಟ್ರೈನ್ ಫ್ರಮ್ ಅನ್ನೋದು ಈಕ್ವಲ್ ಮೀನಿಂಗ್ ಆಗುತ್ತೆ ಇಲ್ಲಿ. ನೆಕ್ಸ್ಟು 55 to 58 ಎಗೈನ್ ಪ್ಯಾಸೇಜ್ ಇದೆ. ಆ್ಯಸ್ ಯೂಶ್ವಲ್ ಈ ಪ್ಯಾಸೇಜ್ನ ನಾನು ನಿಮಗೆ ಬಿಡ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಕ್ವೆಶನ್ಸು ಮಾಡ್ತಿರೋದ್ರಿಂದ ಪ್ಯಾಸೇಜು ಮಾಡಿದ್ರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ಪಾಸ್ ಮಾಡಿ ನೀವು ಈ ಪ್ಯಾಸೇಜ್ನ ಫುಲ್ ಓದಿ, ಅದಾದಮೇಲೆ ರಿಲೇಟೆಡ್ ಕ್ವೆಶನ್ಸ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ರೀಡ್ ದ ಪ್ಯಾಸೇಜ್. 55th ಕ್ವೆಶನು. ಸೊ ಪಾಸ್ ಮಾಡಿ ಕ್ವೆಶನ್ ಓದಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಐ ವಿಲ್ ಶೋ ದಿ ಆನ್ಸರ್. ಹಿಯರ್ ಇಸ್ ದಿ ಆನ್ಸರ್. 56th ಕ್ವೆಶನು. ಹಿಯರ್ ಇಸ್ ದಿ ಆನ್ಸರ್. 57th ಕ್ವೆಶನು ಪ್ಯಾಸೇಜ್ ರಿಲೇಟೆಡ್ ಇದನ್ನು ಕೂಡ. Here is the answer. 58th question. Here is the answer. ಸೊ ನೆಕ್ಸ್ಟು ಇನ್ನೊಂದು ಪ್ಯಾಸೇಜ್ ಇದೆ. ಆ್ಯಕ್ಚುಲಿ ಕ್ವೆಶನ್ ಪೇಪರ್ನಲ್ಲಿ 2 ಪ್ಯಾಸೇಜ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು 3 ಕ್ವೆಶನ್ಸ್ ಇದೆ. ಸೊ ಹಿಯರ್ ಇಸ್ ದಿ ಪ್ಯಾಸೇಜ್. ವಿಡಿಯೋ ಪಾಸ್ ಮಾಡಿ ಒಂದ್ಸತಿ ಪ್ಯಾಸೇಜ್ ಓದಿ ಕ್ವೆಶನ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಈ ಪ್ಯಾಸೇಜ್ನ ಮೊದಲನೇ ಕ್ವೆಶನ್ 59th ಕ್ವೆಶನ್. ಹಿಯರ್ ಇಸ್ ದಿ ಆನ್ಸರ್. ಇನ್ನೊಂದು ಕ್ವೆಶನು ಪ್ಯಾಸೇಜ್ ರಿಲೇಟೆಡು. ಹಿಯರ್ ಇಸ್ ದಿ ಆನ್ಸರ್. ಸೊ ಕೊನೆ ಕ್ವೆಶನು ಈ ಪ್ಯಾಸೇಜ್ದು. ಹಿಯರ್ ಇಸ್ ದಿ ಆನ್ಸರ್. ಮತ್ತು ಇವಾಗ ನೆಕ್ಸ್ಟು 62 to 66 ಕ್ವೆಶನ್ಸು. ಏನಪ್ಪ ಅಂದರೆ ಚೂಸ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ ಆ್ಯಂಡ್ ಮಾರ್ಕ್ ಇಟ್ ಯುವರ್ ಆನ್ಸರ್ ಶೀಟ್. ಸೊ ಅಪ್ರೋಪ್ರಿಯೇಟ್ ಸೆಂಟೆನ್ಸ್ ನೋಡಬೇಕು. ಏನಿದೆ, ದ ಫಾದರ್ ಸೆಡ್ ಮೈ ಸನ್ ಈಸ್ ಗಿಫ್ಟೆಡ್ ವಿತ್ ರಿಮಾರ್ಕಬಲ್ ಇಮ್ಯಾಜಿನೇಷನ್ ಆ್ಯಂಡ್ ಹೀಸ್ ರೈಟಿಂಗ್ ರಿವೀಲ್ಸ್ ದಟ್ ಹೀ ಹ್ಯಾಸ್ ಅನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್. ಏನಿದ್ರ ಅರ್ಥ? ಸೊ ಅಪ್ಪ ಹೇಳ್ತಾನೆ, ನನ್ನ ಮಗಂಗೆ ತುಂಬ ಒಳ್ಳೆ ಇಮ್ಯಾಜಿನೇಷನ್ ಪವರ್ ಇದೆ, ಅವ್ನು ಬರ್ದಿರೋದು ಓದಿದ್ರೆ ಹೆಂಗೆ ಅನ್ಸುತ್ತಪ್ಪ ಅಂದರೆ, ಈ ಹ್ಯಾಸ್ ಅನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್, ಅಂದರೆ ಯಂಗ್ ಶೋಲ್ಡರ್ಸು, ಅವ್ನ ಶೋಲ್ಡರ್ಸ್ ಹೆಂಗು, ಬಟ್ ಅದ್ರ ಮೇಲಿರೋ ತಲೆ ತುಂಬ ಹಳೇದೇನೋ, ತುಂಬ ಮೆಚೂರ್ಡ್ ಇರೋದು ಅನ್ನೋ ಥರ ಇದೆ ಅಂತ ಹೇಳ್ತಾನೆ. ಏನಾದ್ರ ಅರ್ಥ ಆ್ಯಕ್ಚುಲಿ, ಅದರ ಒಳ ಅರ್ಥ ಏನು? ಸೊ ಹ್ಯಾವಿಂಗ್ ಓಲ್ಡ್ ಹೆಡ್ ಆನ್ ಯಂಗ್ ಬಾಡಿ ಅಂತನಾ, ಹಿ ಮಸ್ಟ್ ಬಿ ಮಚ್ ವೈಸರ್ ದ್ಯಾನ್ ಒನ್ಸ್ ಏಜಾ, ಅಥವಾ ಟು ಥಿಂಕ್ ಮೋರ್ ಆ್ಯಂಡ್ ಡೂ ಲೆಸ್ಸಾ, ತುಂಬ ಯೋಚನೆ ಮಾಡಿ ಕಮ್ಮಿ ಮಾಡೋದು ಅಂತ ಹೇಳ್ತಿಲ್ಲ ಅಲ್ವಾ, ಅವನು ಹೊಗಳ್ತಾ ಇದ್ದಾನೆ ಅವ್ರ ಮಗನ. ಟು ಬಿ ಎನ್ಗ್ರಾಸ್ಡ್ ವಿತ್ ಪೊಯೆಟ್ರಿ ಅಲ್ಲ, ಆ್ಯಕ್ಚುಲಿ ಅದರ ಅರ್ಥ ಟು ಬಿ ಮಚ್ ವೈಸರ್ ದ್ಯಾನ್ ಒನ್ಸ್ ಏಜ್, ಅಂದರೆ ಅವನಿಗೆ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಇದೆ ಅಂತ ಹೇಳ್ತೀವಲ್ವಾ, ಅದನ್ನು ಇಂಗ್ಲೀಷ್ನಲ್ಲಿ ಆ್ಯಂಡ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವೆಶನು. ಬಿಫೋರ್ ದ ಗೇಮ್ ಸ್ಟಾರ್ಟೆಡ್, ಕೋಚ್ ಟೋಲ್ಡ್ ದ ಪ್ಲೇಯರ್ ಟು gird up their loins for the contest ahead. ಸೊ ಏನಿದು? ಬೈ ಅಂಡರ್ಲೈನ್ ಪಾರ್ಟ್ ವಾಟ್ ಡಿಡ್ ಹಿ ಮೀನ್, ಅಂದರೆ ಇದರ ಅರ್ಥ ಏನು ಅಂತ. ಸೊ ಗೇಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಕೋಚು ಅವ್ನ ಪ್ಲೇಯರ್ಸ್ಗೆ ಹೇಳ್ತಾನೆ ಗಿರ್ಡ್ ಅಪ್ ವಿತ್ ದೇರ್ ಲಾಯಿನ್ಸ್ ಅಂತ. ಏನಂಗಂದ್ರೆ ಅಂತಂದರೆ, ಪ್ರಿಪೇರ್ ಯುವರ್ ಸೆಲ್ಫ್ ಮೆಂಟಲಿ ಫಾರ್ ದ ಕಾಂಟೆಸ್ಟ್. ಸೊ ಮೆಂಟಲಿ ನೀವು ಪ್ರಿಪೇರ್ ಆಗಿ ಅಂತ ಹೇಳೋದನ್ನ ಗಿರ್ಡ್ ಅಪ್ ದೇರ್ ಲಾಯನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ನೆಕ್ಸ್ಟು, ಇನ್ ಲಾಸ್ ಏಂಜಲ್ಸ್, ವೇಟರ್ಸ್ ಟ್ರೈಂಗ್ ಟು ಬಿಕಮ್ ಫೇಮಸ್ ಆಕ್ಟರ್ ಆರ್ ಎ ಡೈಮ್ ಎ ಡಜನ್. ಏನಂಗಂದರೆ, ಲಾಸ್ ಏಂಜಲ್ಸ್ನಲ್ಲಿ ವೇಟರ್ಸ್ ಇರ್ತಾರಲ್ವಾ, ವೇಟರ್ಸು ಯಾರ್ಯಾರು ಫೇಮಸ್ ಆ್ಯಕ್ಟರ್ ಆಗಬೇಕಂತಿರ್ತಾರಲ್ವಾ, ಅವರೆಲ್ಲ ಡೈಮ್ ಎ ಡಜನ್ ಅಂದರೆ ಏನಪ್ಪ ಅಂತಂದರೆ, ತುಂಬ ಬೀದಿಗೊಬ್ಬೊಬ್ಬರು ಸಿಗ್ತಾರೆ ಅಂತೀವಲ್ಲ, ಆ ಥರ ಅರ್ಥ. ಅಂದರೆ ತುಂಬ ಅಷ್ಟು ಅಬಂಡೆಂಟ್ ಆರ್ ಕಾಮನ್ ಆ್ಯಸ್ ಟು ಹೋಲ್ಡ್ ಟೈಟಲ್ ಆರ್
ಆಸ್ ಟು ಹೋಲ್ಡ್ ಲಿಟಲ್ ಆರ್ ನೋ ವ್ಯಾಲ್ಯೂ. ಅಂದರೆ ಅಷ್ಟು ಬೇಕಾಬಿಟ್ಟಿಯಾಗಿ ಸಿಗ್ತಾರೆ, ಎರ್ರಾಬಿರ್ರಿ ಇದ್ದಾರೆ ಅಂತೀವಲ್ಲ, ಎಲ್ಲರೂ ಹಂಗೆ ಆಗಬೇಕು ಅಂತಿದ್ದಾರೆ, ದೊಡ್ಡ ದೊಡ್ಡ ಫೇಮಸ್ ಆಕ್ಟರ್ ಆಗಬೇಕು ಅಂತ ಸಿಗೋರು ಬೀದಿಲೂ ಸಿಗ್ತಾರೆ ಅಂತೀವಲ್ಲ. ಸೊ ಆ ಥರ ಅಷ್ಟು ಅಬಂಡೆಂಟ್ ಅಂದರೆ ಅಷ್ಟು ಜನ ಇರ್ತಾರೆ, ಅಷ್ಟು ಕಾಮನ್ ಆಗಿ ಸಿಗ್ತಾರೆ, ಏನೂ ವ್ಯಾಲ್ಯೂನೇ ಇಲ್ಲ ಅವ್ರಿಗೆ ಅನ್ನೋ ಅಂತ ಅರ್ಥ ಬರುತ್ತೆ. ನೆಕ್ಸ್ಟು 65th. When Harish's parents stopped giving him money to pay his bills and told him to get a job, it was a bitter pill for him to swallow. ಏನೀಗಂದರೆ, ಸೊ ಹರೀಶ್ ಪೇರೆಂಟ್ಸು ಅವ್ನಿಗೆ ದುಡ್ಡು ಕೊಡೋದು ಸ್ಟಾಪ್ ಮಾಡಿಬಿಟ್ರು, ನಿನ್ನ ಬಿಲ್ಡೆಲ್ಲ ನೀನೇ ಕಟ್ಕೋ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಸೊ ಅದು ಅವನಿಗೆ ಬಿಟರ್ ಪಿಲ್ ಫಾರ್ ಹಿಮ್ ಟು ಸ್ವಾಲೋ. ಬಿಟರ್ ಅಂದರೆ ಕಹಿಯಾದ ಮಾತ್ರೆ ಆಗಿತ್ತು ನುಂಗಕ್ಕೆ. ಅಂದರೆ ಏನರ್ಥ, ಒಂಥರ ನುಂಗಲಾರದ ತುತ್ತು ಅಂತೀವಲ್ವ, ಆ ಥರ ಅರ್ಥ ಬರೋಂಥ ಸೆಂಟೆನ್ಸ್ ಇದು. ಸೊ ಇಲ್ಲಿ ಯಾವ್ದು ಅಪ್ರಾಪ್ರಿಯೇಟ್ ಇದೆ ನೋಡೋಣವಾ. ಹಿ ವಾಸ್ ಇನ್ ಅನ್ ಅನ್ವಾಂಟೆಡ್ ಅಂಡ್ ಅನ್ಪ್ಲೆಸೆಂಟ್ ಸಿಚುಯೇಷನ್ ವಿಚ್ ಹಿ ವಾಸ್ ಫೋರ್ಸ್ ಟು ಅಕ್ಸೆಪ್ಟ್. ಅದೇ ತಾನೇ ನುಂಗ್ಲಾರದ ತುತ್ತು ಅಂದರೆ ಅದು ಬೇಕಾಗದೇ ಇರೋಂಥ ಮತ್ತು ಒಂಥರ ಅನ್ಪ್ಲೆಸೆಂಟ್ ಆಗಿರೋಂಥ ಸಿಚುಯೇಷನ್ ಅದು. ಬಟ್ ಎನಿವೆ ಫೋರ್ಸ್ಫುಲಿ ಅಕ್ಸೆಪ್ಟ್ ಮಾಡಲೇಬೇಕಾಗಿರುತ್ತೆ. ಸೊ ಇಲ್ಲೂ ಕೂಡ ಇದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 66th question. I think I bit off more than I could chew when I agreed to prepare food for all the family members. What does the underlined part mean? I think I bit off more than I could chew. ಅಂದರೆ ನುಂಗಲಾರ್ದ ತುತ್ತು ಅಂತೀವಿ ನೋಡಿ ಕನ್ನಡದಲ್ಲೂ, ಇದಕ್ಕೂ. ಅಥವಾ ಒರ್ಲಾರ್ದಷ್ಟು ಒರೆ ಅಂತೀವಲ್ಲ, ಆ ಥರ ಅರ್ಥ ಬರುತ್ತೆ. ಅಂದರೆ ನನಗೆ ನುಂಗಕ್ಕಾಗದೇ ಇರೋಷ್ಟು, ಅಗ್ಯಕ್ಕಾಗದೇ ಇರೋಷ್ಟು ತಿಂದಂಗಾಯಿತು ಯಾವಾಗ ನಾನು ಮನೇಲಿರೋರಿಗೆಲ್ಲ ಫುಡ್ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದಾಗ. ಸೊ ಏನಾಗುತ್ತೆ ಇದರಲ್ಲಿ ಅರ್ಥ, ಯಾವುದು ಕರೆಕ್ಟ್ ಅರ್ಥ ಬರೋಂಥ ಸೆಂಟೆನ್ಸ್ ಆಗುತ್ತೆ, ಟ್ರೈಂಗ್ ಟು ಡೂ ಮೋರ್ ದ್ಯಾನ್ ಕೇಪಬಲ್ ಆಫ್ ಡೂಯಿಂಗ್. ಅಂದರೆ ನಿಂಗೆ ಸಾಧ್ಯ ಆಗೋದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕೆ ಟ್ರೈ ಮಾಡುವಂಥದ್ದು. ಅದೇ ಒರ್ಲಾರ್ದು ಒರೆ ಒರೆಸ್ಬಿಟ್ರು ಅಂತೀವಿ, ಅಥವಾ ಇದು ನುಂಗ್ಲಾರ್ದು ತುತ್ತಾಯಿತು, ನುಂಗ್ಲಾರ್ದು ತುತ್ತಿರೋದಕ್ಕಿಂತ ಹೊರಕ್ಕಾಗದೇ ಇರೋಷ್ಟು ಅಂತ ಹೊರೆ ಇದು ಅಂತೀವಲ್ಲ, ಆ ಅರ್ಥ ಬರುತ್ತೆ. ಸೊ ನೆಕ್ಸ್ಟು ಲಾಸ್ಟ್ 3 questions. ಈ ಕ್ವೆಶನ್ ಪೇಪರ್ದು 67 to 70. ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಈಸ್ ನೋನ್ ಆಸ್. ಏನಂತೀವಿ ಕಲೆಕ್ಷನ್ ಆಫ್ ಪೋಯಮ್ಗೆ? ಆಂಥಾಲಜಿ ಅಂದರೆ ಸಂಕಲನ, ಅಲ್ಮನಾಕ್ ಅಂದರೆ ಪಂಚಾಂಗ, ಆರ್ಸೆನಲ್ ಅಂದರೆ ಆಯುಧ ಶಾಲೆ, ಶಸ್ತ್ರಾಸ್ತ್ರಗಳನ್ನೆಲ್ಲ ಇಡೋವಂಥ ಪ್ಲೇಸು, ಮತ್ತು ಕ್ಯಾವೆಲ್ರಿ ಅಂದರೆ ಅಶ್ವದಳ. ಸೊ ಇಲ್ಲಿ ಯಾವುದು ಕಲೆಕ್ಷನ್ ಆಫ್ ಪೋಯಮ್ಗೆ ಏನಂತೀವಿ? ಕವನ ಸಂಕಲನ ಅಂತೀವಿ, ಕೇಳಿದ್ದೀರಲ್ವಾ. ಸೊ ಕಲೆಕ್ಷನ್ ಆಫ್ ಪೋಯಮ್ಗೆ ಆಂಥಾಲಜಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 68th question. ದ ಆಕ್ಟ್ ಆಫ್ ಸ್ಪೀಕಿಂಗ್ ಡಿಸ್ರೆಸ್ಪೆಕ್ಟ್ಫುಲಿ ಅಬೌಟ್ ಸೇಕ್ರೆಡ್ ಥಿಂಗ್ಸ್. ಅಂದರೆ ತುಂಬ ಪವಿತ್ರವಾದ ಥಿಂಗ್ಸ್ ಬಗ್ಗೆ ಮರ್ಯಾದೆ ಕೊಡ್ದಿರ ಮಾತಾಡೋವಂಥದ್ದನ್ನ ಏನಂತೀವಿ? ಸಿಹಿಲಿ ಗ್ರ್ಯಾಂಡಿಲೋಕ್ವೆನ್ಸ್ ಅಂತಂದರೆ ಭವ್ಯವಾಗಿ ಮಾತಾಡೋದು ಅಲ್ಲ. ಮತ್ತು ಬ್ಲಾಸ್ಫೆಮಿ ಅಂದರೆ ಧರ್ಮ ನಿಂದನೆ ಇದೆ ಅಲ್ವಾ, ಪವಿತ್ರವಾದ ಥಿಂಗ್ಸ್ ಬಗ್ಗೆ ನಿಂದನೆ, ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡುವಂಥದ್ದು. ಮತ್ತು ಮ್ಯಾಗ್ನಿಲೋಕ್ವೆನ್ಸ್ ಅಂದರೆ ಬಡಾಯಿ ಕೊಚ್ಕೊಳ್ಳೋ ಅಂಥದ್ದು. ರೆಟಾರಿಕ್ ಅಂದರೆ ವಾಕ್ಚಾತುರ್ಯ ಅಂತ. ರೆಟಾರಿಕ್ ಅಲ್ಲ, ಇಲ್ಲೇನು ಬರುತ್ತೆ, ಧರ್ಮ ನಿಂದನೆ ಅಂದರೆ ಬ್ಲಾಸ್ಫೆಮಿ ಅನ್ನೋದೇ ಕರೆಕ್ಟ್ ಆನ್ಸರ್ ಆಗುತ್ತೆ ಇಲ್ಲಿ. ಸಮ್ವನ್ ಆರ್ ಸಮಥಿಂಗ್ ಇನ್ಕೇಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್. ಅವ್ರು ಸರಿ ಮಾಡೋಕ್ಕಾಗೋದೇ ಇಲ್ಲ. ಸಮ್ವನ್ ಆರ್ ಸಮಥಿಂಗ್ ಇನ್ಕೇಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್. ಸೊ ಇನೆವಿಟಬಲ್ ಅಂದರೆ ಅನಿವಾರ್ಯ, ಇಲ್ಲೆಜಿಬಲ್ ಅಂದರೆ ಅಸ್ಪಷ್ಟ, ಇನ್ಕರಿಜಿಬಲ್ ಅಂದ್ರೇ ಸರಿಪಡಿಸಲಾಗದ, ಅದೇ ತಾನೇ ಅವರಲ್ಲಿ ಕೇಳಿರೋದು. ಮತ್ತು ಇನ್ಸಾಲ್ವೆಂಟ್ ಅಂದರೆ ದಿವಾಳಿ ಆಗುವಂಥದ್ದು ಅಂತ. ಸೊ ಇಲ್ಲಿ ಯಾವ್ದು ಬರುತ್ತೆ? ಇನ್ಕರಿಜಿಬಲ್. ಲಾಸ್ಟ್ ಕ್ವೆಶನು. ಎ ಪರ್ಸನ್ ಹೂ ಈಸ್ indifferent to pleasure and pain and has control over his emotions. ಅಂದರೆ ಅವ್ರಿಗೆ ನೋವು, ಖುಷಿ, ಸುಖ ಯಾವುದಕ್ಕೂ ಡಿಫ್ರೆನ್ಸೇ ಇರಲ್ಲ, ಎಲ್ಲದಕ್ಕೂ ಒಂದೇ ಥರ ರಿಯಾಕ್ಟ್ ಮಾಡ್ತಾರೆ. ಅಷ್ಟು ಕಂಟ್ರೋಲು, ಅಷ್ಟು ಸಾಧಿಸಿರ್ತಾರೆ ಅವರು. ಏನಂತೀವಿ ಅಂಥವ್ರಿಗೆ? ಟ್ರಾಂಟ್ ಅಂದರೆ ಕೆಲಸಗಳ ಮೈಗಳ ಅದಾಗಲ್ಲ. ಸ್ಟಾಯಿಕ್ ಅಂದರೆ ಸಂಯಮಿ, ಅವ್ರಿಗೆ ಅಷ್ಟು ಸಂಯಮ ಇರುತ್ತೆ. ಟೀಟೋಟಲರ್ ಎ ಪರ್ಸನ್ ಹೂ ನೆವರ್ ಡ್ರಿಂಕ್ಸ್ ಆಲ್ಕೋಹಾಲ್ನೇ ಕುಡಿದೇ ಇರೋರು, ಅವರು ಅಲ್ಲ. ಮತ್ತು ಸೋಮ್ನಾಂಬುಲಿಸ್ಟ್ ನಿದ್ರೆ ನಡಿಗೆ, ಇದು ಕೂಡ ಅಲ್ಲ. ಸೊ ಸಂಯಮಿ, ಸ್ಟಾಯಿಕ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಸಬ್ಜೆಕ್ಟ್ ಕೋಡ್ 134ನಲ್ಲಿರುವಂಥ ಇಂಗ್ಲೀಷ್ ನಾಲೆಜ್ ರಿಲೇಟೆಡ್ ಕ್ವೆಶನ್ಸು. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.